ಬ್ಯಾಗಲ್ಲಿ ಇದೆಯಾ ನೋಡಿ. ವಿಷ್ಣು ಇಲ್ಲಿ ನೋಡಿ, ನಿನ್ನೆ ಟೀಪಾಯಿಗೆ ಹಿಂಗೆ ನಿಂತ್ಕೊಂಡು ಓಡಾಡಕ್ಕೆ ಹೋಗಿ ಓಡಿಸ್ಕೊಂಡಿರೋದು ಇದು. ಅಚ್ಚು ಅಚ್ಚು ಇಲ್ಲಿ ಇಲ್ಲಿ ಚಿನ್ನ ಚಿನ್ನ. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ವೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನ್ನತ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಇವತ್ತಿನ ವಿಡಿಯೋ ಪೂರ್ತಿ ನಮ್ಮ ಮುದ್ದು ಬಂಗಾರಿದೆ ಸ್ಪೆಷಲ್ ಅಂತ ಹೇಳ್ಬೋದು. ಎಲ್ಲೋಗ್ತಾ ಇದೀವಿ ನಾವು? ಗಿಚ್ಚಿ ಗಿಲಿ ಗಿಲಿ ಆಡಿಷನ್ನಿಗೆ ಅವ್ರ ಅಮ್ಮಮ್ಮ ಫೋರ್ಸ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲ ಕ್ರೆಡಿಟ್ಸು ಅವ್ನು ಸೆಲೆಕ್ಟ್ ಆಗೋದು ಆಗ್ತಾನೋ ಇಲ್ವೋ ದಟ್ ಇಸ್ ಸೆಕೆಂಡ್ರಿ. ಅವ್ರ ಅಮ್ಮಮ್ಮಂಗೆ ಪಾರ್ಟಿಸಿಪೇಟ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಚ್ಚನೂ ರೆಡಿ ಆಗಿದ್ದಾನೆ, ಎಲ್ಲರೂ ರೆಡಿ ಆಗಿದ್ದಾರೆ, ಹೋಗೋದಷ್ಟೇ ಬಾಕಿ. ಸೊ ಬನ್ನಿ ಹೇಗಿರುತ್ತೆ ಆಡಿಷನ್. ನನಗಂತೂ ಫಸ್ಟ್ ಟೈಮು ಈ ಥರ ಆಡಿಷನ್ ಎಲ್ಲ ನಾನು ನೋಡೂ ಇಲ್ಲ. ನಮ್ಮ ಸಾಹೇಬ್ರಿಗೆ ಈಗಲೇ ಅದನ್ನೆಲ್ಲ ನೋಡೋಕ್ಕೆ ಚಾನ್ಸ್ ಸಿಕ್ಕಿದೆ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ. 10 o'clock to 4 o'clock ಅಂತ ಹೇಳಿದರು. ಇಲ್ಲೇ ಟೈಮ್ ಹತ್ತಿದ್ರೆ 12 o'clock ಆಗ್ತಾ ಬರ್ತಾ ಇದೆ. ನೋಡುವ ಏನಾಗುತ್ತೆ ಏನು ಅಂತ. ಓಕೆ ಹೋಗುವ. ಓಕೆ ಶೂಸ್ ಹಾಕೋ ಹೋಗಿ. ಓಕೆ ಸೊ ಯಾವುದೋ ನೀ ಯಾವ್ದು ಕಂಫರ್ಟೇಬಲ್ ಅದು ಹಾಕೋ. ಸೊ ಅಚ್ಚುದು ಎಲ್ಲ ತಿಂಡಿ ಆಗಿದೆ. ಅವನು ಒಂದು ರೌಂಡ್ ನಿದ್ದೆ ಮಾಡಿ ಹೆಬ್ಬರಿಸಿದಾಗಿದೆ. ಅವನ್ನ ಹೋಗ್ತಾ ಹಾಗೆ ಅವನಿಗೂ ಪೋಲಿಯೋ ಡ್ರಾಪ್ಸ್ ಇದೆ ಇವತ್ತು. ಸೊ ಅದನ್ನು ಹಾಕಿಸ್ಕೊಂಡು ಹೋಗಬೇಕು ಆನ್ ದ ವೇ. ಸೊ ಕೆಲಸ ಇದೆ. ಒಂದು ಸಂಡೇ ಅಂದರೆ ರೆಸ್ಟೂ ಇಲ್ಲ. ಆಮೇಲೆ ಅಲ್ಲಿಂದ ಬರ್ತಾ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವ್ರು. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸೊ ಕ್ಲೈಮೇಟ್ ಚೇಂಜ್ಗೆ ವೆದರ್ ಚೇಂಜ್ಗೆ ಫುಲ್ಲು ಕಡಲ್ ನೀರು, ತಲೆ ಭಾರ ಎಲ್ಲ ಆಗ್ತಾ ಇದೆ. ಸೊ ಇವತ್ತು ಬಂದು ಸಂಡೇ, ಹೊರಗಡೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ. ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೂಡ ಹೇಳ್ತೀನಿ. ತಮ್ಮನೇಲಿ ನೋಡಿ ಒಂದಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಕೂಡ ಏನು ಅಂತ. ಸೊ ತುಂಬ ಜನ ಗೊತ್ತಿರೋ ಹಾಗೆ ಗಿಚ್ಚಿ ಗಿಲಿ ಗಿಲಿ ಮಕ್ಳಿಗೂ ಕೂಡ ಶುರುವಾಗಿದೆ. ಸೊ ಭೈರವ್ನ ಕರ್ಕೊಂಡು ಹೋಗೋಣ, ಅವನು ಇವಾಗ 5 years ಕಂಪ್ಲೀಟ್ ಆಗಿದೆ ಅವನು. ಸೊ ಕರ್ಕೊಂಡು ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ. ಗೊತ್ತಿಲ್ಲ ಸೆಲೆಕ್ಟ್ ಆಗ್ತಾನೋ ಇಲ್ವೋ, ಅವ್ರಿಗೆ ಕ್ರೈಟೀರಿಯಾಸ್ ಏನಿದೆ ಅಂತ. ಬಟ್ ಅಟ್ಲೀಸ್ಟ್ ಒಂದು ಅಪ್ರೋಚ್ ಕೊಟ್ಟು ಒಂದು ಟ್ರೈ ಮಾಡಿದ್ವಿ ಅನ್ನೋಂಥ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ 10 to 4 ಅಂತ ಹೇಳಿದ್ದಾರೆ. ಬಟ್ ಟೈಮ್ ಆಲ್ರೆಡಿ 12 o'clock ಆಗ್ತಾ ಬರ್ತಾ ಇದೆ. ಸ್ವಲ್ಪ ಎದ್ದಿದ್ದು ಲೇಟು, ಹಾಗಾಗಿ ಎಲ್ಲ ರೆಡಿ ಮಾಡಿಸ್ಕೊಂಡು, ನೆನ್ನೆ ಬೇರೆ ತುಂಬ ತಲೆ ನೋವ್ತಾ ಇತ್ತು ಅಂತ ಹೇಳಿ ಎಣ್ಣೆ ಹಚ್ಬಿಟ್ಟಿದ್ವಿ ಎಲ್ಲರೂ. ಆ್ಯಂಡ್ ಇವತ್ತು ಅದೇ ಟೈಮಿಗೆ ಕರೆಂಟ್ ಕೂಡ ಫ್ಲಕ್ಚುಯೇಷನ್ ಆಗ್ತಾಯಿತ್ತು, ಕರೆಂಟು ಸರಿಯಾಗಿ ಬರ್ತಾ ಇರಲಿಲ್ಲ. ಸೊ ಏನಾದರೂ ಒಂದು ಒಳ್ಳೇದಾಗಬೇಕು ಅಂತಂದರೆ ಅದೇನೋ ಹೇಳ್ತಾರಲ್ಲ 100 ವಿಘ್ನಗಳು ಅಂತ, ಹಾಗೆ ಇವತ್ತು ಏನು ಮಾಡೋಕ್ಕೆ ಹೋದ್ರೂ ಒಂದೆಲ್ಲ ಒಂದು ಇದಾಗ್ತಾನೆ ಇತ್ತು. ಸೊ ಅಚ್ಚುಗೆ ಇವಾಗ ನಾವು ಹೊರಗಡೆ ಹೋಗ್ತೀವಿ ಅಂತಂದರೆ ಹತ್ತತ್ರ ಒಂದು 3-4 hours ಅಂತೂ ಬೇಕಾಗುತ್ತಲ್ವ. ಸೊ ಅವನಿಗೆ ಕೂಡ ಸರಿ ರೆಡಿ ಮಾಡಿದ್ದೆ. ಆ್ಯಂಡ್ ಸರಿ ಮಾಡಿ ಅವನಿಗೆ ಫ್ಲಾಸ್ಕಲ್ಲಿ ಹಾಕ್ಕೊಡೋಣ ತೋರಿಸ್ತೀನಿ ಏನು ಅಂತ. ಸೊ ತುಂಬ ಜನ ಕೇಳ್ತಾ ಇರೋಂಥ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಅಂತ ಹೇಳಿದ್ರೆ ಪಾಪುದು ಫುಡ್ ರೊಟೀನ್ ತೋರಿಸಿ ಅಂತ. ಖಂಡಿತವಾಗ್ಲೂ, ಬಿಕಾಸ್ ಫುಡ್ ರೊಟೀನ್ ನಾನು ಮಾಡೋಕ್ಕಾಗಲ್ಲ, ಅಮ್ಮ ಮಾಡಬೇಕು. ಬಿಕಾಸ್ ನಾನು ಆಫೀಸಲ್ಲಿದ್ದಾಗ ಅಮ್ಮನೇ ನೋಡ್ಕೊಳ್ಳೋದು. ಬಟ್ ಏನು ಮಾಡ್ತಾರವರು ಅಂತ ನಾನು ನಿಮಗೆ ಹೇಳ್ಬೋದು. ಸೊ ಫಸ್ಟ್ ಒಂದು ಬಂದು ಬ್ರೇಕ್ಫಾಸ್ಟಿಗೆ ಯೂಶ್ವಲಿ ಓಟ್ಸ್ ಅಥವಾ ರವೆದು ಪಾರೇಜ್ ಏನು ಬರುತ್ತೆ ಅದನ್ನು ಕೊಡ್ತೀವಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಆಲ್ಟರ್ನೇಟ್ ಐದರ್ ರೈಸು, ಅಕ್ಕಿ ಬೇಳೆ ಪಾರೇಜ್ ಏನಿರುತ್ತೆ ಅದನ್ನು ಕೊಡುವಂಥದ್ದು. ಮಧ್ಯದಲ್ಲಿ ಒಂದು ಸ್ನ್ಯಾಕ್ ಇರುತ್ತೆ. ಅದು ಸ್ನ್ಯಾಕ್ ಇಸ್ ಬೇಸಿಕಲಿ ಫ್ರೂಟ್ಸು ಆ ಥರ ಏನಾದ್ರೂ. ಮನೆಯಲ್ಲಿ ಚಪಾತಿ ಮಾಡಿದ್ದೀವಿ ಅಂದರೆ ಸುಮ್ಮನೆ ಅವ್ನಿಗೆ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಅವ್ನಿಗೆ ಮಧ್ಯ ಏನಾದರೂ ಫಿಂಗರ್ ಫುಡ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಚಪಾತಿ ಅಥವಾ ದೋಸೆ, ಇಡ್ಲಿ ಈ ಥರ ಐಟಮ್ಸ್ ಮಾಡ್ತೀವಿ ಅಂತಂದರೆ ಚಿಕ್ಕದಾಗಿ ಮುಟ್ಬಿಟ್ಟು ಹಾಕಿದ್ರೆ ಅವ್ನು ಅದನ್ನು ಏನೋ ಬಾಯಲ್ಲಿ ನೌಣಿಸ್ಕೊಂಡು ತಿಂತಾನೆ. ಸೊ ಇವಾಗ ಅವನಿಗೆ ಓಟ್ಸ್ದು ಸರಿ ಮಾಡ್ಕೊಂಡಿದ್ದೀನಿ. ಸೊ ಓಟ್ಸ್ಗೆ ನಾವು ಯೂಶ್ವಲಿ ಬನಾನಾ ಅಥವಾ ಆ್ಯಪಲ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನೇ ಸ್ವೀಟ್ನರ್ ಆಗಿ ಬಳಸ್ತೀನಿ. ಇಲ್ಲ ಅಂತಂದರೆ ಮುಂದೆ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಸ್ವೀಟ್ನರ್ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ಹೇಳಿ. ಸೊ ಆ ಸ್ವೀಟನ್ನು ಬಳಸಿ ಯೂಶ್ವಲಿ ಡೇಟ್ಸ್ ಮತ್ತು ಹಸಿ ಖರ್ಜೂರ ಮತ್ತು ಇದನ್ನು ಬಳಸ್ತೀನಿ, ಒಣ ದ್ರಾಕ್ಷಿ. ಸೊ ಇದೆರಡನ್ನೂ ನೀಟಾಗಿ ಬೇಯಿಸ್ಕೊಂಡ್ಬಿಟ್ಟು ರುಬ್ಬಿ ಒಂದು ಪೇಸ್ಟ್ ಮಾಡಿಟ್ಕೊಂಡಿರೋದನ್ನು ಸ್ವೀಟ್ನರ್ ಆಗಿ ಬಳಸ್ತೀನಿ.
ಸೊ ಇವಾಗ ಫಸ್ಟು ವಿಷ್ಣುಗೆ ಇದನ್ನು ತಿನ್ನಿಸ್ಬೇಕು. ಸೊ ಇದನ್ನೇ ನಾನು ಒಂದು ಹಾಟ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ಬಿಸಿ ಬಿಸಿ ಇರುತ್ತೆ. ಅವನಿಗೆ ನೆಕ್ಸ್ಟ್ ಫೀಡ್ಗೂ ಕೂಡ ಅದು ಬಿಸಿ ಇರಬೇಕಲ್ಲ, ಮಕ್ಕಳಿಗೆ ತಣ್ಣಗಾಗ್ಬಿಟ್ರೆ ಅದನ್ನು ತಿನ್ನೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ 24 hours ಬಿಸಿ ನಾವು ಏನು ಇಟ್ಟಿರ್ತೀವೋ ಅದು ಅದೇ ಥರ ಇರುತ್ತೆ. ಸೊ ಒಂದು 3-4 hours ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಈಗ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಆ್ಯಂಡ್ ಇವತ್ತು ಪೋಲಿಯೋ ಡ್ರಾಪ್ಸ್ ಕೂಡ ಇದೆ. ಸೊ ನೀವು ಕೂಡ ಹೋಗಿ ಪೋಲಿಯೋ ಡ್ರಾಪ್ಸ್ನ ಹಾಕಿ ನೋಡಬೇಕು ಎಲ್ಲಿ ಆನ್ ದ ವೇ ಸಿಗುತ್ತಾ ಅಥವಾ ಹತ್ತಿರದಲ್ಲಿರುವಂಥ ಹಾಸ್ಪಿಟಲಲ್ಲಿ ಹಾಕ್ಸ್ಬೇಕಾ ಅಂತ. ಸೊ ಹೊರಟಾದ್ಮೇಲೆ ಡಿಸೈಡ್ ಮಾಡ್ತೀವಿ. ಹೆಚ್ಚಿಗಿಲಿಗಿಲಿ ರೆಡಿನಾ? ರೆಡಿ ಆಗಿ ಬೋರೇ ಬಂದು ಹೋಗ್ಬಿಡ್ತೆ. ಈ ಥರ ಬಟ್ಟೆ ಇಟ್ಕೊಂಡು ಏನು ಮಾಡ್ತಾ ಇದ್ದೀರಾ ಇವತ್ತು ಗೆಚ್ಚಿಗಿಲಿಗಿಲಿಲಿ? ಹೇಳಿ ಬೇಗ. ಏನು ಓದ್ತಾ ಇದ್ದೀರಾ? ಎಷ್ಟು ಸ್ಟೋರಿ ಮುಗಿಸಿದ್ರಿ? ಇದು 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 ಮುಗಿಸ್ದೆ ಎಲ್ಲನೂ? ಇದು 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 ಮತ್ತೆ ಇದು ಇದು ಮತ್ತೆ ಇದು ಇದು ಮಾಡ್ತಾ ಇದೆಯಾ? ಬಾಸ್ ನೋಡಿ, ನೆನ್ನೆ ಟೀಪಾಯ್ ಹತ್ರ ಹೊಡಿಸ್ಕೊಂಡು ಹಿಂಗೆ ಹಬ್ಬು ಮಾಡ್ಕೊಂಡಿದೆ ಮೂಗು ಶಾರ್ಪ್ ಎಡ್ಜಲ್ಲಿ. ಬುವ ತಿನ್ನುವ? ಬುವ ತಿನ್ನೋಣ ಚಿನ್ನ? ಓಕೆ ಕಮ್. ವಿಷ್ಣು ನೋಡಿ, ನೆನ್ನೆ ಟೀಪಾಯಿಗೆ ಹಿಂಗೆ ನಿಂತ್ಕೊಂಡು ಓಡಾಡಕ್ಕೆ ಹೋಗಿ ಓಡಿಸ್ಕೊಂಡಿರೋದು ಇದು. ಈ ಟೀಪಾಯಿಗೆ ಓಮ ಬೊಮ್ಮ ನೀನು ಹಲ್ಲು ತೋರಿಸಮ್ಮ, ಹಲ್ಲು ತೋರಿಸಮ್ಮ. ನಿಂದು ಹಲ್ಲು ಕ್ಯೂಟಿ ಪಾಯ್ದು ಹಲ್ಲು ಹೆಂಗಿದೆ ನೋಡುವ. ತೋರಿಸಮ್ಮ. ಇಲ್ಲೇ ಇದೆಯಲ್ಲಮ್ಮ ಬಾಕ್ಸು. ಸರಿ ಬಾ. ಅಚ್ಚು ಇಲ್ಲಿ ಚಿನ್ನ. ಬಾಸ್ ರೆಡಿನಾ ಗಿಚ್ಚಿ ಗಿಲಿಗೆ? ಗಿಚ್ಚಿ ಗಿಲಿಕ್. ಓಕೆ ಲೆಟ್ಸ್ ಗೋ. ಮಮ್ಮಿ ನಾವು ಹೋಗಬೇಕಾದಾಗಲೇ ಅಂದ್ಕೊಂಡ್ವಿ ಏನಾಗುತ್ತೋ, ಎಷ್ಟೊತ್ತಿಗೆ ಹೋಗ್ತೀವೋ ಏನೋ ಅಂತ. ಬಟ್ ತುಂಬ ಜನ ಇದ್ದರು, ಸಿಕ್ಕಾಬಟ್ಟೆ ಜನ ಇದ್ದರು. ನೋಡಿ ನೀವೇ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಬೆಳಗ್ಗೆ 10 ಗಂಟೆಯಿಂದ ಅನೌನ್ಸ್ ಮಾಡಿದ್ದು, ಬಟ್ 6:30ಇಂದನೇ ಶುರುವಾಗಿದ್ರಂತೆ ಜನ ಅಲ್ಲಿ ಅಕ್ಯುಮುಲೇಟ್ ಆಗೋಕ್ಕೆ. ಸೊ ಭೈರವ್ ಜನನ ನೋಡ್ಬಿಟ್ಟು ನೋಡೋದಾಗ್ಬಿಟ್ಟಿದ್ದ. ಅಮ್ಮ ಮನೆಗೆ ಹೋಗೋಣ ಅಂತ. ಇನ್ನು ಅಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು, ಆಡಿಷನ್ ಮಾಡೋಕ್ಕಾಗಲ್ಲ, ತುಂಬ ಜನ ಇದ್ದಾರೆ, ಸೊ ನಾವು ಕಾಲ್ ಮಾಡ್ತೀವಿ ಅಂತ. ಗೊತ್ತಿಲ್ಲ ನಿಜವಾಗ್ಲೂ ಅವ್ರು ಕಾಲ್ ಮಾಡ್ತಾರಾ ಏನು ಅಂತ. ಬಟ್ ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ. ಜನನ ನೋಡೇ ಒಂಥರ ಇದಾಗ್ಬಿಟ್ಟಿತ್ತು. ಅಲ್ಲಿ ಫಾರ್ಮ್ ಫಿಲ್ ಮಾಡಿ ತೊಗೊಳೋದಕ್ಕೇ ತುಂಬ ಜನ ನಿಂತಿದ್ರು, ಮತ್ತು ಫಿಲ್ ಮಾಡಿ ಕೊಡೋದಕ್ಕೆ ಒಂದು ಕ್ಯೂ. ಸೊ ಒಂಥರ ಕಷ್ಟ ಅನಿಸುತ್ತೆ. ಬಿಕಾಸ್ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು. ಅಚ್ಚುಗಿಂತನೂ ಇನ್ನೂ ಪುಟ್ಟ ಮಕ್ಕಳಿದ್ರು. ಬಟ್ ಪೇರೆಂಟ್ಸ್ಗೆ ತುಂಬ ಆಸೆ ಇದೆ ಮಕ್ಕಳು ಬೆಳಿಬೇಕು, ಅವ್ರು ಏನಾದರೂ ಮಾಡಬೇಕು ಅಂತ ಹೇಳಿ. ಸೊ ಈ ಫಾರ್ಮ್ ಈಸ್ಕೊಳ್ಳೋದಕ್ಕೇ ಒಂದು ದೊಡ್ಡ ಕ್ಯೂ ನಿಂತಿದ್ವಿ. ಸೊ ಇದೆಲ್ಲ ಫಿಲ್ ಮಾಡಿಬಿಟ್ಟು ಕೊಡಿ, ನಾವು ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಬಂದಿನೇ ಹತ್ತತ್ರ ಒಂದು ವಾರ ಆಗ್ತಾ ಬಂತು. ನಾನು ಕೂಡ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ಲೇಟ್ ಆಯಿತು. ಸೊ ನೋಡುವ, ಎನಿ ಕಾಲ್ಸ್ ಬಂದರೆ ನಾನು ನಿಮಗೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ಸೊ ಫೈನಲಿ ಫಾರ್ಮ್ನೆಲ್ಲ ಕೊಟ್ವಿ. ಆ್ಯಕ್ಚುಲಿ ಹೋಗಬೇಕಾದಾಗಲೇ ಹೇಳಿದರು ಆಧಾರ್ ಕಾರ್ಡು ಮತ್ತು 2 ಫೋಟೋ ಬೇಕು ಅಂತ ಹೇಳಿ. ಟಿ ವಿಲೆಲ್ಲೂ ಡಿಸ್ಪ್ಲೇ ಮಾಡಿರಲಿಲ್ಲ. ಬಟ್ ಸಂಹಾವ್ ಅಲ್ಲಿ ಹೋದ್ಮೇಲೆ ನಮ್ಮ ಮನೆಯವರು ಮತ್ತೆ ಹುಡ್ಕೊಂಡು ಹೋಗಿ ತೊಗೊಂಡು ಬಂದರು. ಸೊ ಥ್ಯಾಂಕ್ಸ್ ಟು. ಆಡಿಷನ್ ಇರುತ್ತೆ ಅಂತ ಬಂದ್ವಿ. ನಾವು ಬರೋಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ಸಿಕ್ಕಾಬಟ್ಟೆ ಜನ ಅಂದರೆ ಜನ, ಅಷ್ಟು ಮಕ್ಕಳು, ಪುಟ್ಟ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಂದಿದ್ದರು. ಬಟ್ ಜನ ಜಾಸ್ತಿ ಆಗಿದ್ರು ಅಂತ ಆಡಿಷನ್ ಕೂಡ ಸ್ಟಾಪ್ ಮಾಡಿ ಬರೀ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿಸ್ಕೊಂಡು ಕಳಿಸಿದರೆ ಕಾಲ್ ಮಾಡ್ತೀವಿ ಅಂತ ಹೇಳಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಕಾಲ್ ಬರುತ್ತೋ ಇಲ್ವೋ ನೋಡಬೇಕು. ಬಿಕಾಸ್
ಅಷ್ಟು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಒಂದೇ ಕಡೆ ಇದ್ದಿದ್ದು ಫಾರ್ಮ್ ಕೊಡಲಿಕ್ಕೆ, ಮತ್ತು ಎಕ್ಸ್ಪೆಕ್ಟೆಡ್ಗಿಂತ ಜನ ಜಾಸ್ತಿನೇ ಬಂದಿದ್ದಾರೆ. ಹಾಗಾಗಿ ಅವ್ರಿಗೂ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗಿದೆ. ನೋಡುವ, ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್ ದ್ಯಾಟ್ ಕಾಲ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಒಂದು ಆಡಿಷನ್ ಕೊಟ್ಟು ಆಮೇಲೆ ಸೆಲೆಕ್ಟ್ ಆಗಲ್ಲ ಅಂದರೆ ದ್ಯಾಟ್ ಈಸ್ ಬೇರೆ. ಬಟ್ ದೂರದಿಂದ ಬಂದು ನಾವು ಅಟ್ಲೀಸ್ಟ್ ಇಲ್ಲೇ ಬೆಂಗಳೂರಲ್ಲಿಂದ ಬಂದಿದ್ದೀವಿ. ಬಟ್ ದೂರದಿಂದ ಬಂದಿರೋರು ಕೂಡ ತುಂಬ ಜನ ಬೇಜಾರು ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ. ಸೊ ಇನ್ನು ಅಲ್ಲಿಂದ ಬಂದಾದಮೇಲೆ ನೆಕ್ಸ್ಟ್ ಡೇ ಕ್ರಿಸ್ಮಸ್ಸಿಗೆ ಭೈರವ್ಗೆ ರೆಡಿ ಮಾಡಿ ಕಳಿಸ್ಬೇಕಿತ್ತು. ಪ್ರಾಪ್ಸ್ ಹೇಳಿದ್ರು. ಸೊ ನಾನು ಸಾಂತಾ ಕ್ಲಾಸ್ ಥರ ರೆಡಿ ಮಾಡೋಣ ಅಂದ್ಕೊಂಡೆ. ಬಟ್ ಮನೆಯಲ್ಲಿ ಇದ್ದಿದ್ರಲ್ಲೇ ಮ್ಯಾನೇಜ್ ಮಾಡಿ ಜಸ್ಟ್ ಒಂದು ಕ್ರೌನ್ ಒಂದು ತೊಗೊಂಡು ಬಂದೆ, ಮತ್ತು ಒಂದಿಷ್ಟು ಕ್ರಿಸ್ಮಸ್ದು ಪ್ರಾಪ್ಸ್ ತೊಗೊಂಡು ಬಂದ್ವಿ. ಅವ್ನು ಹಾಗೆ ಸ್ಕೂಲಿಗೆ ಬಿಟ್ಬಿಟ್ಟು ಅಚ್ಚಿನ ಕೂಡ ಒಂದು ಸ್ವಲ್ಪ ಬಿಸಿಲು ಕಾಯ್ಸೋಕ್ಕೆ ಆಚೆ ಕರ್ಕೊಂಡು ಬಂದಿದ್ವಿ. ಸೊ ಅವ್ರ ಪಪ್ಪ ಮುದ್ದು ಮಾಡ್ಕೊಂಡು ಕೂತಿದ್ರು. 1-2 ರೌಂಡ್ ವಾಕ್ ಮಾಡಿಬಿಟ್ಟು ಆಮೇಲೆ ಅಚ್ಚುಗೆ ಆಮೇಲೆ ಕರ್ಕೊಂಡೋಗಿ ಊಟ ಮಾಡಿ ಮಲಗಿಸ್ಬಿಟ್ರೆ ಆಮೇಲೆ 1-2 ಅವರ್ ಮಲಗಿಬಿಡ್ತಾನೆ. ಸೊ ಹತ್ತತ್ರ ಒಂದು 10:30 11 o'clock ಹಂಗೆ ಮಲಗಿದ್ರೆ ಮತ್ತೊಂದು 1 o'clock ಹಂಗೆ ಎದ್ದೇಳ್ತಾನೆ ಊಟದ ಟೈಮ್ಗೆ. ಸೊ ಅದೊಂದು ರೊಟೀನ್ ಫಿಕ್ಸ್ ಆಗಿದೆ ಅವನಿಗೆ. ರೊಟೀನ ಫಿಕ್ಸ್ ಮಾಡಲಿಲ್ಲ ಅಂದರೆ ಮಕ್ಕಳಿಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಯಾವುದೋ ಟೈಮಿಗೆ ಮಲಗೋದು ಆ ಥರ ಎಲ್ಲ ಆಗಿಬಿಡುತ್ತೆ. ಸೊ ಅಚ್ಚು ಹೆಂಗಾಗ್ಬಿಟ್ಟಿದ್ದಾನೆ ಅಂದರೆ ಈಗ ಒಂದು ರೊಟೀನ್, ಬೆಳಗ್ಗೆ ನಾನು ಎದ್ದಾಗ ಒಂದು 8 ಗಂಟೆಗೆ ಎದ್ಬಿಡ್ತಾನೆ. 8 ಗಂಟೆ ತನಕ ಎದ್ದೇಳಲ್ಲ. ಸೊ ನಾನು ಬೇಗನೆ ಎದ್ದಿರ್ತೀನಿ. 8 ಗಂಟೆ ತನಕನೂ ಹಾಲು ಕುಡ್ದು ಮಲಗ್ತಾನೆ. ಬಟ್ ಶಾರ್ಪ್ 8 o'clock ಎದ್ಬಿಡ್ತಾನೆ. ಎದ್ದು ಆಟಾಡೋಕ್ಕೆ ಶುರು ಮಾಡ್ತಾನೆ. ಸೊ ಮೋಸ್ಟ್ ಆಫ್ ದ ಡೇಸ್ ನಾನು ಹೋಗಬೇಕಾದಾಗ ಅವ್ನು ಎದ್ದೇ ಇರ್ತಾನೆ. ಸೊ ಇವತ್ತು ರಜಾ ಬೇರೆ ಹಾಕಿದ್ದೆ ನಾನು. ಸಿಕ್ಕಾಬಟ್ಟೆ ಕಿವಿ ನೋವು ಆಗಿಬಿಟ್ಟಿತ್ತು, ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಗೊತ್ತಿಲ್ಲ, ತುಂಬ ಜನಕ್ಕೆ ಈ ಥರ ಸಿಮ್ಟಮ್ಸ್ ಕೇಳ್ತಾ ಇದ್ದೀನಿ. ಮೇ ಬಿ ದ ಕ್ಲೈಮೇಟ್ ಚೇಂಜ್ಗೆ ತುಂಬ ಜನಕ್ಕೆ ಅದು ಎಫೆಕ್ಟ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಸೊ ನನಗಂತೂ ಹಿಂದಿನ ದಿವಸ ಸಿಕ್ಕಾಬಟ್ಟೆ ಕಿವಿ ನೋವು ಬಂದುಬಿಟ್ಟಿತ್ತು. ನೆಕ್ಸ್ಟ್ ಡೇ ಆಫೀಸಿಗೆ ಕೂಡ ಹೋಗೋಕ್ಕಾಗಲಿಲ್ಲ ನಾನು. ಸೊ ಲೀವ್ ಹಾಕಿದ್ನಲ್ಲ, ನನಗೊಂದಷ್ಟು ಟೈಮು ಅಚ್ಚು ಜೊತೆ ಈ ರೀತಿ ಬೆಳಗ್ಗೆ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ತು. ಯೂಶ್ವಲಿ ಈ ಥರ ಆಚೆ ಹೋಗೋಕ್ಕೆ ಆಗೋದಿಲ್ಲ. ನಾನು ಅಚ್ಚು ಯೂಶ್ವಲಿ ಸಂಜೆ ಹೊತ್ತು ಹೋಗ್ತೀವಿ. ಸೊ ಸಂಜೆ ಹೊತ್ತು ಅದೊಂದು ಮ್ಯಾಂಡೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸಂಜೆ ಬಂದ ಮೇಲೆ 2 ಮಕ್ಕಳನ್ನ ಅವನ್ನ ಸೈಕ್ಲಿಂಗಿಗೆ ಇವನ್ನ ಟ್ರಾಲಿಲಿ ಹಾಕ್ಕೊಂಡು ಹೋದ್ರೇ ನನಗೊಂಥರ ಕಂಪ್ಲೀಟ್ ಅಂತ ಅನಿಸುತ್ತೆ. ಇಲ್ಲಾಂದರೆ ಮನಸ್ಸಲ್ಲಿ ಬೇಜಾರಾಗ್ತಿರತ್ತೆ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲೇ ಇಲ್ವಲ್ಲ ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್, ಇವತ್ತಿನ ವೀಡಿಯೋ. ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.